ನಮಸ್ಕಾರ. ಬರೋಣ ನನ್ನ ಲೈಫ್ ಒಳಗೆ ಫಸ್ಟ್ ಲಾಂಗೆಸ್ಟ್ ಜರ್ನಿ ಮಾಡತ್ತೀನಿ ದಿಲ್ಲಿಯಿಂದ ಬೆಂಗಳೂರು 2300 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಫಸ್ಟ್ ನಾನು ಅಂದ್ರೆ ಇದು ಟ್ರಾವೆಲ್ಸ್ ಬಂದು ಕನೆಕ್ಟಿಂಗ್ ಬಸ್ಸಸ್ ತಗೊಳ್ತೀನಿ, ಡೈರೆಕ್ಟ್ ಬಸ್ ಇರಲ್ಲ. ಸೊ ಫಸ್ಟ್ ಬಂದು ರಾಮದಲ ಹಾಲಿಡೇಸ್, ದಿಲ್ಲಿಯಿಂದ ಉಜ್ಜೈನ್ ಹೋಗ್ತಾ ಇದೀನಿ, ಉಜ್ಜೈನಿಂದ ಪುಣೆಯಿಂದ ಬೆಂಗಳೂರು ಹೋಗ್ತಾ ಇದೀನಿ. ಸೊ ಡೇ 1 ಅಲ್ಲಿ ರಾಮದಲ ಹಾಲಿಡೇಸ್ ಉಲೋ B8 ಈ ಬಸ್ಸಲ್ಲಿ ಜರ್ನಿ ಮಾಡ್ತೀನಿ. ಇದು ಆನ್ ಬೋರ್ಡ್ ವಾಶ್ರೂಮ್ ಉಜ್ಜೈನಿಗೆ. ಡೇ 2 ಅಲ್ಲಿ ಮತ್ತೆ ಯಾವ ಬಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಡೇ 3 ದಲ್ಲಿ ಕೂಡ ಎಲ್ಲಿಂದ ಹೋಗ್ತೀನಿ ಅಂತ ಅದನ್ನ ತೋರಿಸ್ತೀನಿ. ಬನ್ನಿ, ಡೇ 1 ಅಲ್ಲಿ ಟೋಟಲ್ ನಿಮಗೆ ಡೆಲ್ಲಿಯಿಂದ ಬೆಂಗಳೂರಿಗೆ 2300 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಟೋಟಲ್ ನನಗೆ 3 ಡೇಸ್ ಏನೋ ಬೇಕಾಗುತ್ತೆ. ಸೊ ಅದನ್ನ ಹೋಗ್ತಾ ತೋರಿಸ್ತೇನೆ ನಿಮಗೆ. ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಹೊಳ್ಳಿ ನಾನು ಬಸ್ ಬುಕ್ ಮಾಡ್ಕೊಂಡಿರೋದು ಅಬ್ಬಿ ಬಸ್ ಅಂತ ಹೇಳ್ಬಿಟ್ಟು. ಸೊ ನನಗೆ 1500 ರೂಪಾಯಿನೋ ಟಿಕೆಟ್ ಪ್ರೈಸ್ ಬಿತ್ತು. वेलकम टू द रामदलाल हॉलीडेज। ಥ್ಯಾಂಕ್ ಯು ಭಯ್ಯ. ಭಯ್ಯ आपका नाम क्या है? विकास कुमार। ವಿಕಾಸ್ ಕುಮಾರ್ ಜಿ. ಸೊ ಈ ತರ ಓಪನ್ ಮಾಡಿದ್ರೆ ಸೊ ಇಲ್ಲಿ ವಾಶ್ರೂಮ್ ನೋಡಿ. ಸೊ ಇದು ಬಂದು ಸೆನ್ಸರ್ ಬ್ಯಾನ್. ಸೊ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಓನ್ಲಿ ಫಾರ್ ಯೂರಿನ್. ಸೊ ಬೆಡ್ ಕವರು ಮತ್ತೆ ಪಿಲ್ಲೋ ಕವರು, ಸೊ ಹಿಂದೆ ಹೆಡ್ ರೆಸ್ಟ್, ಸೊ ಫುಲ್ ಮ್ಯಾಟ್ ಕೂಡ ಅದಕ್ಕೆ ಮ್ಯಾಚಿಂಗ್ ಆಗುವಂತ ಕಲರ್ ಇದೆ. ಸೊ ಈ ಪಿಕಪ್ ಪಾಯಿಂಟ್ ಬಂದು ಮಜ್ನು ಟುಲ್ಲಾ ಅಂತ ನಾವು ಕರೀತಾರೆ. ಸೊ ಇಲ್ಲಿ ಪಿಕಪ್ ಪಾಯಿಂಟ್ ಇರೋದು. ಸೊ ಇಲ್ಲಿ ಅವ್ರ ರಾಮ್ ದಲಾಲ್ ಆಫೀಸ್ ಇದೆ. ಸೊ ಇಲ್ಲಿಂದ ಬೋಟಿಂಗ್ ಮಾಡ್ಕೋಬಹುದು. ಊಟಕ್ಕೆ ಎಲ್ಲಿ ಸ್ಟಾಪ್ ಕೊಡ್ತಾರ, ಮತ್ತೆ ಎಲ್ಲೆಲ್ಲಿ ಬ್ರೇಕ್ ಇವ್ರದ್ದು ಇರುತ್ತೆ, ಮತ್ತೆ ಯಾವ ರೂಟಲ್ಲಿ ಹೋಗ್ತಾರ, ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಗುಡ್ ಮಾರ್ನಿಂಗ್. ಆಲ್ರೆಡಿ ಎಂ ಪಿ ಸ್ಟೇಡಿಯಂ ಒಳಗಡೆ ಎಂಟರ್ ಆಗಿದ್ವಿ. ಸೊ ಟೈಮ್ ಬಂದು ಇವಾಗ 8 ಗಂಟೆ ಕರೆಕ್ಟ್. ನಮಸ್ಕಾರ, ಹಾಯ್, ಹಲೋ, ಹಾಯ್ ಮೇರು ಮಲ್ಲೂರಾಜ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಹೇಳ್ಬೋದು. ನಾನು ಮಾತ್ರ ಸೂಪರ್ ಇದ್ದೀನಿ. ಸೊ ಇವತ್ತೇನಪ್ಪ ಅಂದ್ರೆ ಬ್ರ್ಯಾಂಡ್ ನ್ಯೂ ವೋಲ್ವೋ 960 B8 ಸೊ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದ್ರೆ ಇದ್ರೊಳಗೆ ಸೊ ರಾಮ್ ದಲಾಲ್ ಟ್ರಾವೆಲ್ಸ್ ಆನ್ ಬೋರ್ಡ್ ವಾಶ್ರೂಮ್ ತಂದಿದ್ದಾರೆ ಈ ಬಸ್ಸಲ್ಲಿ. ಈ ಬಸ್ಸಿಂದ ನಾನು ಜರ್ನಿ ಮಾಡ್ತಾ ಇದ್ದೀನಿ. ಈ ಬಸ್ಸಲ್ಲಿ ದಿಲ್ಲಿಯಿಂದ ಉಜ್ಜೈನ್. ಸೊ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಹೊಳ್ಳಿ ನಾನು ಬಸ್ ಬುಕ್ ಮಾಡ್ಕೊಂಡಿರೋದು ಅಬ್ಬಿ ಬಸ್ ಅಂತ ಹೇಳ್ಬಿಟ್ಟು. ಸೊ ನನಗೆ 1500 ರೂಪಾಯಿನೋ ಟಿಕೆಟ್ ಪ್ರೈಸ್ ಬಿತ್ತು. ಬಟ್ ಯಾವ ರೂಟಲ್ಲಿ ಹೋಗುತ್ತೆ, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ಜರ್ನಿ ಅವರ್ಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಪ್ಲಾನ್. ಬನ್ನಿ, ಆನ್ ಬೋರ್ಡ್ ವಾಶ್ರೂಮ್ ಇದೆ, ಬಟ್ ಒಳಗಡೆ ಎಂಟ್ರಿ ಯಾವ ಥರ ಇದೆ. ಸೊ ಅದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾನೆ. ನಾನು ಫುಲ್ ಜರ್ನಿ ತೋರಿಸ್ತೀನಿ, ಬನ್ನಿ ನಿಮಗೆ. ಸೊ ಈ ಪಿಕಪ್ ಪಾಯಿಂಟ್ ಬಂದು ಮಜ್ನು ಟುಲ್ಲಾ ಅಂತ ನಾವು ಕರೀತಾರೆ. ಸೊ ಇಲ್ಲಿ ಪಿಕಪ್ ಪಾಯಿಂಟ್ ಇರೋದು. ಸೊ ಇಲ್ಲಿ ಅವ್ರ ರಾಮ್ ದಲಾಲ್ ಆಫೀಸ್ ಇದೆ. ಸೊ ಇಲ್ಲಿಂದ ಬೋಟಿಂಗ್ ಮಾಡ್ಕೋಬಹುದು. ಸೊ ಇದು ರಾಮ್ ದಲಾಲ್ ಆಫೀಸ್. ಸೊ ಬನ್ನಿ, ಬಸ್ ಒಳಗಡೆ ಹೆಂಗಿದೆ ಏನು, ಹಾಗೆ ಡ್ರೈವರ್ಸ್ ಅವ್ರು ಮಾತಾಡಿಸಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಗಾಡಿನ. ಸೊ ಇದು ನೋಡೋಣ. ಸೊ 15 ಮೀಟರ್ ಲೆಂತ್ ಆನ್ ಬೋರ್ಡ್ ವಾಶ್ರೂಮ್ ಬಸ್. ನೋಡಕ್ ಮಾತ್ರ ಕಲರ್ಫುಲ್ ಸಾಕತ್ತಾಗೈತಿದೆ. ಡ್ರೈವರ್ ಸರ್ ನಾನು ಮಾತಾಡ್ತಾನೆ, ಬನ್ನಿ ಹಂಗೆ. ಸೊ ಇವರು ಬಂದ ನಮ್ಮ ಡ್ರೈವರ್ ಸರ್. ಸೊ ಮಾತಾಡ್ಸೋಣ. वेलकम टू द रामदलाल हॉलीडेज। थैंक यू भैया. भैया आपका नाम क्या है? विकास कुमार। विकास कुमार जी. ये अभी कौन सा रूट से जाते हैं अभी? ये गाड़ी जाती है जी दिल्ली से इंदौर के लिए। हाँ। यहाँ से ISVT से गुरुग्राम हरियाणा, वहाँ से बॉम्बे एक्सप्रेस वे होते हुए झालावाड़, आगर, सुसनेर, उज्जैन, इंदौर। ओके, चलो भाई, आपका साथ उज्जैन तक एक फुल जर्नी करते हैं. अंदर भी जगह देते बस को. ಸೊ ಇದು ಒಂದು ಒಳಗಡೆ ಎಂಟ್ರಿ ಅಲ್ಲ. ಸೊ ಪ್ರೀಮಿಯಂ ಐತಿ. ಸೊ ಬೆಡ್ ಕವರು ಮತ್ತೆ ಪಿಲ್ಲೋ ಕವರು, ಸೊ ಹಿಂದೆ ಹೆಡ್ ರೆಸ್ಟ್, ಸೊ ಫುಲ್ ಮ್ಯಾಟ್ ಕೂಡ ಅದಕ್ಕೆ ಮ್ಯಾಚಿಂಗ್ ಆಗುವಂತ ಕಲರ್ ಇದೆ. ಸೊ ಇದ್ರ ವಾಶ್ರೂಮ್ ಇದೆ ಅಂತ ಹೇಳಿಲ್ಲ, ಬನ್ನಿ ವಾಶ್ರೂಮ್ ತೋರಿಸ್ತೇನೆ ನಿಮ್ಗೆ ಮೇನ್. ಸೊ ಎಲ್ಲರೂ ಇದ್ರ ಕ್ಯೂರಿಯಾಸಿಟಿಲಿ ಇರ್ತಾರೆ. ಸೊ ಓಲೋ ಬಸ್ಸಲ್ಲಿ ವಾಶ್ರೂಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿರುತ್ತೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಮೇನ್, ನೀವು ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ಸೊ ಇಲ್ಲಿ ವಾಶ್ರೂಮ್ ಇರುತ್ತೆ ನೋಡಿ. ಬಟ್ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಯಾವುದೇ ತರ ಡೋರ್ ಅನ್ನ ಓಪನ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿರುತ್ತೆ. ಸೊ ಇಲ್ಲಿ ಬೋರ್ಡ್ ಕೊಟ್ಟಿರ್ತಾರೆ. ಸೊ ಈ ತರ ಓಪನ್ ಮಾಡಿದ್ರೆ ಸೊ ಇಲ್ಲಿ ವಾಶ್ರೂಮ್ ನೋಡಿ. ಸೊ ಇದು ಬಂದು ಸೆನ್ಸರ್ ಬ್ಯಾನ್. ಸೊ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಓನ್ಲಿ ಫಾರ್ ಯೂರಿನ್. ಸೊ ಈ ತರ ಇದೆ ವಾಶ್ರೂಮ್. ಬನ್ನಿ ಮತ್ತೆ ನೆಕ್ಸ್ಟ್ ಎಲ್ಲೆಲ್ಲಿ ಶಾಪ್ ಕೊಡ್ತಾರೆ ಏನಾದ್ರು ತೋರಿಸ್ತೀನಿ ನಿಮ್ಗೆ. ಸೊ ಕಲರ್ ಮಾತ್ರ ಸೊ ಸಾಕತ್ತಾಗಿದೆ ಗುರು. ಸೊ ಈ ಕಲರ್ಗೆ ಸೊ ಎಲ್ಲ ಕಲರ್ ಮ್ಯಾಚಿಂಗ್ ಕಲರ್ ಇದೆ. ಸೊ ಬಸ್ ಬಗ್ಗೆ ಹೆಂಗ್ರಿ ನೆಕ್ಸ್ಟ್ ಲೆವೆಲ್, ಏನು ಮಾತಾಡಂಗಿಲ್ಲ, ಹಂಗಿದೆ. ನೆಕ್ಸ್ಟ್ ಊಟಕ್ಕೆ ಎಲ್ಲಿ ಸ್ಟಾಪ್ ಕೊಡ್ತಾರ, ಮತ್ತೆ ಎಲ್ಲೆಲ್ಲಿ ಬ್ರೇಕ್ ಇವ್ರದ್ದು ಇರುತ್ತೆ, ಮತ್ತೆ ಯಾವ ರೂಟಲ್ಲಿ ಹೋಗ್ತಾರ, ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ರಾಮ್ ದಲಾಲ್ ಹಾಲಿಡೇಸ್ ಗಾಡಿ ಮೂವ್ ಆಯ್ತು ಆಲ್ರೆಡಿ. ನೆಕ್ಸ್ಟ್ ಪಿಕಪ್ ಪಾಯಿಂಟ್ ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ. ದಿಲ್ಲಿ ಸಿಟಿ ಸ್ವಲ್ಪ ಕಮ್ಮಿನೇ ತೋರಿಸಿದ್ದೀನಿ, ಜಾಸ್ತಿ ಟ್ರಾಫಿಕ್ ಇರುತ್ತೆ. ಸೊ ಮುಂದೆ ನೆಕ್ಸ್ಟ್ ಯಾವ ಇದ್ರ ಮೇಲೆ ಹೋಗ್ತೀನಿ ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಇದೇ ಬಂದ ಕಾಶ್ಮೀರಿ ಗೇಟ್. ಸೊ ಇಲ್ಲಿ ದಿಲ್ಲಿ ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಭಯ ಬೋಲೋ ಕ್ಯಾ ಕ್ಯಾ ಬೋಲ್ ರहे थे ना? ये सर अपना दिल्ली कश्मीरी गेट का मेन अंतर्राष्ट्रीय बस स्टैंड है। अच्छा। अभी गाड़ी बस स्टैंड के अंदर इंटर होगी। बस स्टैंड के अंदर 58 काउंटर पे अपने प्लेटफॉर्म पे गाड़ी लगेगी, वहाँ से पैसेंजर बिठाएंगे। अच्छा। 25 मिनट का ब्रेक मिलता है अपने को बस स्टैंड के अंदर। 25 मिनट के 600 रुपए पर मिनट का हिसाब होगा। अगर 25 मिनट से ज्यादा गाड़ी रुकेगी तो एक्स्ट्रा चार्ज लगता है।
अरे बाप रे, लेकिन पार्किंग तो बहुत बड़ा ज्यादा पार्किंग होगा। बहुत ज्यादा महंगी है। हाँ। 25 मिनट मिलता है ओनली पैसेंजर बिठाने के लिए। 25 मिनट के बाद अगर लेट हुई गाड़ी तो पर मिनट का एक्स्ट्रा चार्ज जुड़ेगा। ಅಚ್ಚಾ. ಸೊ ಇವಾಗ ಕರೆಕ್ಟಾಗಿ ಕಾಶ್ಮೀರಿ ಘಾಟ್ ಹತ್ರ ಬಂದು ಪಿಕಪ್ ಮಾಡ್ಕೊಂಡು ಮೂವ್ ಆಗುತ್ತೆ ಗಾಡಿ. ಸೊ ಎಂಟರ್ ಆಗಿದ್ದೀವಿ. ಸೊ ಹಿಂಗೆ ಲೈನ್ ಇರುತ್ತೆ, ಮುಂದೆ ಹೋದ ತಕ್ಷಣ ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಆ ಪ್ಲಾಟ್ಫಾರ್ಮಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತಾ ಇರೋರು. ಬನ್ನಿ, ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೋತೀನಿ. ಸೊ ಕಾಶ್ಮೀರಿ ಘಾಟ್ ಹತ್ರ ಬಂದು 59 ಪ್ಲಾಟ್ಫಾರ್ಮ್ ನಂಬರಲ್ಲಿ ಗಾಡಿ ನಿಂತಿರುತ್ತೆ. ಸೊ ಟೈಮ್ ಬಂದು ಇಲ್ಲಿ 9:00 ಡಿಪಾರ್ಚರ್ ಇವ್ರದ್ದು. ಸೊ ಇಲ್ಲಿ ಸುಮಾರು ಬಸ್ಸಸ್ ಬಂದಿರ್ತವೆ. ಕಾಶ್ಮೀರಿ ಘಾಟ್ ಅಂದರೆ ನಿಮಗೆ ಮೋರ್ ದೆನ್ 80% ಇಲ್ಲಿ ಪ್ರೈವೇಟ್ ಬಸ್ಸಸ್ಸೇ ಬರ್ತಿರ್ತವೆ. ಅಲ್ಲೆಲ್ಲ ಸೊ ಇವಾಗ ನಿಯರ್ ಬೈ ಏರ್ಪೋರ್ಟ್ ರೋಡ್ ಹತ್ರ ಬಂದ್ವಿ. ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ. ಸೊ ಇನ್ನು 37 ಕಿಲೋಮೀಟರ್ ಐತಿ. ಸೊ ಅದನ್ನು ಕೂಡ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಫುಲ್. ಸೊ ಇವಾಗ ಸೊ ಟೈಮ್ ಬಂದ ಕರೆಕ್ಟ್ ಆಗಿ 10:27 ಕಾಣಂಗಿಲ್ಲ. दिल्ली जयपुर हाईवे ದಿಲ್ಲಿ जयपुर ಇದು 48 ದಿಲ್ಲಿ ಜೈಪುರ ಹೈವೇ. ನೋಡೋಣ ಎಷ್ಟು ಹೆವಿ ಟ್ರಾಫಿಕ್. जो अभी फ्लाईओवर चढ़े यहाँ से हाईवे शुरू हो जाए। कौन सा? ये अभी फ्लाईओवर चढ़े, ये दिल्ली NH48 हाईवे शुरू हो जाते हैं। अच्छा अच्छा, हाँ हाँ एयरपोर्ट है वो NH48 पे ही है। हाँ. और ಸೊ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಫಾಸ್ಟ್ ಟೋಲ್ ಬಂತು. ಎಂಟರ್ ಆಗಿ ನೋಡಿ. ಸೊ ಇದು ಒಂದು ಫಾಸ್ಟ್ ಟೋಲ್. ಸೊ ನೆಕ್ಸ್ಟ್ ಲೆವೆಲ್ ಇದು ಗುರು ಹೈವೇ. ಸೊ ಇನ್ನೂ 5 ವರ್ಷ 10 ವರ್ಷದ ಪ್ಲ್ಯಾನ್ ಹ್ಯಾಕ್ ಮಾಡಿರೋ ರೋಡ್. ಸೊ ನಿಮಗೆ ಫುಲ್ಲಿ ಜೀರೋ ಟ್ರಾಫಿಕಲ್ಲಿ ಹೋಗ್ತೀವಿ. ಸೊ ಒಟ್ಟ ಏನಿಸಲ್ಲ. ಸೊ ಟೈಮ್ ಬಂದು 12:30. ಸೊ ಇಲ್ಲೊಂದು ವಾಶ್ರೂಮ್ ಬ್ರೇಕ್ ಅಂತ ಕೊಟ್ಟಿರ್ತಾರೆ. ಸೊ ಈ ಟೈಮ್ಗೆ ಯಾರು ಊಟ ಮಾಡಲ್ಲ. ಸೊ ಮಾಡೋರು ಮಾಡ್ಕೋಬೋದ್ಬೇಕಂದ್ರೆ. ಸೊ ಬರೀ ಇಲ್ಲಿಂದ ನಾನು ಊಟ ಮಾಡಿ ಮಲ್ಕೊಂಡು ಸೊ ಬೆಳಗಿನ ಸ್ಟಾರ್ಟ್ ಮಾಡೋಣ ಮತ್ತು ಲಾಗ್ ಮಲ್ಕೊಂಡು ಆಲ್ರೆಡಿ 2-3 ದಿನ ಆಯ್ತು. ಸೊ ಇದು ಬಂದು ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್. ಸೊ ಇಲ್ಲಿ ಬಿಟ್ಟರೆ ಮತ್ತು ನೆಕ್ಸ್ಟ್ ಇಲ್ಲಿ ನಿಮ್ಗೆ ಒಂದು 100 ಕಿಲೋಮೀಟ್ರ್ವರೆಗೂ ಹೋಟೆಲ್ಸ್ ಯಾವುದೂ ಸಿಗಲ್ಲ. ಸೊ ಮಿನಿಮಮ್ ಒಂದು ಆ್ಯಾವ್ರೇಜ್ ಅಂದರು. ಸೊ ಮತ್ತು 100 ಕಿಲೋಮೀಟ್ರ್ ಆದಮೇಲೆ ಸಿಗೋ ಸ್ಟಾಪ್ಸ್ ನಿಮಗೆಲ್ಲ. ಗುಡ್ ಮಾರ್ನಿಂಗ್. ಆಲ್ರೆಡಿ ಎಂ ಪಿ ಸ್ಟೇಟ್ ಒಳಗಡೆ ಎಂಟರ್ ಆಗಿದ್ವಿ. ಸೊ ಟೈಮ್ ಬಂದು ಇವಾಗ 8 ಗಂಟೆ ಕರೆಕ್ಟಾಗಿ. ಸೊ ಗಾಡಿ ಮಾತ್ರ ಅಣ್ಣ ಸಖತ್ತಾಗಿ ಓಡ್ತಿದ್ದ, ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನೈಟ್ ನಾನು ಊಟ ಮಾಡಿ ಮಲ್ಕೊಂಡ್ರು ಜಸ್ಟ್ ಇವಾಗ ಎದ್ದು. ಸೊ ಇಲ್ಲಿ ಟೀ ಬ್ರೇಕ್ ಅಂತ ಹೇಳ್ಬಿಟ್ಟು ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಎತ್ತರ ಆಯ್ತು. ಸೊ ಜರ್ನಿ ಮಾತ್ರ ಸಖತ್ತಾಗಿದ್ದೆ. ಸೊ ಅಮೇಜಿಂಗ್ ಅನ್ಸ್ ನನ್ನ ಮಾತ್ರ. ಸೊ ಇನ್ನೂ ಎಷ್ಟು ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ನನಗೂ ಗೊತ್ತಿಲ್ಲ. ಸೊ ಡ್ರೈವರ್ನು ಕೇಳೋಣ ಎಷ್ಟಿದೆ ಡಿಸ್ಟೆನ್ಸ್ ಅಂತೇಳಿ. ಸೊ ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಮತ್ತು ಟೀ ಬ್ರೇಕ್ ಸೊ ಎಲ್ಲ ಇಲ್ಲೇ ಅಂತಾರೆ. ಸೊ ಇನ್ನು 20 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಸೊ ಅದನ್ನು ತೋರಿಸ್ತಾ ಹೋಗ್ತೀನಿ. ಬಸ್ ಮಾತ್ರ ಅಮೇಜಿಂಗ್ ಅನಿಸ್ತು, ನೋಡ್ಬಿಡಿ ಒಂದ್ಸತಿ. ಸೊ ನಿನ್ನೆ ರಾತ್ರಿ ಬಸ್ ತೋರ್ಸೋಕ್ಕಾಗಿಲ್ಲ ನಿಮಗೆ. ಸೊ 15 ಮೀಟರ್ ಲೆಂತ್, 42 ಸೀಟ್ಸ್. ಸೊ ಅದಷ್ಟು ದೊಡ್ಡದಾಗಿರುತ್ತೆ ಅಂತೆಲ್ಲ ಸ್ವಲ್ಪ. ಸೊ ನೈಟ್ ಎಲ್ಲ ನಾನು ಅಷ್ಟು ಸಖತ್ತಾಗಿ ನಿದ್ದೆ ಮಾಡಿದ್ದೀನಿ. ಅಂದರೆ ಯಾರು ಓಡಿಸಿದಾರೆ ಅಂತ ಪೈಲಟನ್ನು ನೋಡ್ಬೇಕು ನಾ. ಇಟ್ಸ್ ವೆರಿ ಇಂಪಾರ್ಟೆಂಟ್.
ಸೊ ಇವ್ರು ಬಂದು ವಿನೋದ್ ಅಂತೇಳಿ. ಸೊ ಇವ್ರು ನೈಟ್ ಎಲ್ಲ ಫುಲ್ ಡ್ರೈವ್ ಮಾಡಿದ್ದೆ. ಸೊ ಅವಾಗ ನಾನು ಮಲ್ಕೊಂಡಾಗ ಫುಲ್ ಊಟ ಮಾಡಿ ಮಲ್ಕೊಂಡ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಇವಾಗ ಇಲ್ಲಿ ಹೋಟೆಲಿಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಸೊ ಗಾಡಿ ಮಾತ್ರ ಇಟ್ಸ್ ವೆರಿ ಸಾಫ್ಟಾಗಿ ಓಡಿಸಿದ್ರೆ. ಸೊ ಯಾವುದೇ ರೀತಿ ಹಾರ್ನ್ ಅಥವಾ ಎಮರ್ಜೆನ್ಸಿ ಬ್ರೇಕಿಂಗ್ ಆಗಲಿ ಯಾವುದೂ ಇಲ್ಲ. ಸೊ ಇವರು ಥರ್ಡ್ ಪೈಲಟ್. ಅಣ್ಣ ನಮಸ್ಕಾರ. ಸೊ ಇನ್ನೂ 150 ಕಿಲೋಮೀಟರ್ ಐತಂತ ನನ್ಗನ್ಸಿದ ಮಟ್ಟಿಗೆ. ಇವಾಗ ಟೈಮ್ ಬಂದು 8 ಗಂಟೆ 15 ನಿಮಿಷ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 11:30 12 ಗಂಟೆವರೆಗೂ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ, ಯಾಕಂದ್ರೆ ಸಿಂಗಲ್ ರೋಡ್ ಅಲ್ಲ, ಟೈಮಿಂಗ್ ಎಷ್ಟು ಹೋಗುತ್ತೆ ಅಂತ ಗೊತ್ತಾಗಲ್ಲ. ಬನ್ನಿ. ಮತ್ತೆ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿನೂ ಚೇಂಜ್ ಮಾಡ್ಕೊಂಡ್ರೆ ಸೊ ಈ ಥರ ಇರ್ಬೇಕು. ಯಾಕೆ ಅವಾಗ ಡ್ಯೂಟಿ ಚೇಂಜ್ ಮಾಡ್ತಾ ಇರ್ಬೇಕು. ಸೊ ಇವಾಗ ಬಂದ ಡ್ರೈವರ್ ಮತ್ತೆ ಚೇಂಜ್ ಆಗಿದಾರ. ಸೊ ಅವ್ರನ್ನೂ ಕೂಡ ತೋರಿಸ್ತೀನಿ. ನೋಡಕ್ ಈ ತರ ಐತಿ ಗಾಡಿ. ಅದು ಆತದ ಪುಟ್ಟ ಆತನ ಗಾಡಿ ಹಾರ್ನ್ ಗಿರ್ನ್ ಹೊಡೋದು. ಸೊ ಇನ್ನೇನ್ ಹತ್ರ ಬಂದ್ವಿ. ಸೊ 9:34 ಟೈಮ್. ಸೊ ಇನ್ನೊಂದು 15 ಕಿಲೋಮೀಟರ್ ಐತಿ. ಸೊ ಇಳಿದ್ಮೇಲೆ ನಮ್ಮ ಡ್ರೈವರ್ ಸರ್ಗೆ ಒಂದು ಟ್ಯಾಂಕ್ಸ್ ಹೇಳಿ. ಸೊ ಜರ್ನಿ ಸಖತ್ತಾಗಿತ್ತು ಅಣ್ಣ. ಸೊ ಫೈನಲಿ ಉಜ್ಜೈನ್ ಬಂದು ರೀಚ್ ಅದೇ. ಟೈಮ್ ಬಂದು 9:45. ಸೊ ಜರ್ನಿ ಅವರ್ಸ್ ಬಂದು 12 ಅವರ್ ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಬಂದ್ವಿ. ಸೊ ಉಜ್ಜೈನ್. ಸೊ ಇದೆಲ್ಲ ಉಜ್ಜೈನ್ ಸಿಟಿ ಒಳಗೆ. ಡಿಸ್ಟೆನ್ಸ್ ಬಂದು 720 ಸಮಥಿಂಗ್ ಏನೋ ಆಗಿತ್ತು. ಸೊ ಇವರೇ ಅಣ್ಣ. ಸೊ ನೆಕ್ಸ್ಟ್ ಟೈಮ್ ಡ್ರೈವರ್ಗೆ ಸಪ್ರೇಟಾಗಿ ಒಂದು ಟ್ಯಾಂಕ್ಸ್ ಹೇಳೋಣ, ಯಾಕಂದ್ರೆ ಬಿಸಿ ಇದಾರೆ. ಸೊ ಆಲ್ರೆಡಿ ಇವರು. ಸೊ ಹೋಗುತ್ತೆ ಗಾಡಿ. ಇಲ್ಲೇ ಬಾಯ್ ಹೇಳ್ಬಿಡೋಣ ಅವ್ರಿಗೊಂದು. भैया थैंक यू, अच्छे से लेके आया ड्राइवर साहब. वेलकम. फिर मिलेंगे. ಸೊ ನಾನು ಬಂದು ಉಳ್ಕೊಂಡಿದ್ದು ವಿಸ್ತಾರ ಗೋಲ್ಡ್ ಅಂತೇಳಿ ಹೋಟೆಲ್. ಸೊ ಇಲ್ಲಿಂದ ಈ ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾನು ಬೆಳಗ್ಗೆಲ್ಲ ಟೆಂಪಲ್ ಮುಗಿಸ್ಕೊಂಡ್ಬಂದೆ. ಬಟ್ ಈ ವಿಡಿಯೋದಲ್ಲಿ ತೋರಿಸ್ಬೇಕನ್ನಿಸ್ತು, ಇನ್ ಕೇಸ್ ಯಾರು ಇಲ್ಲಿ ಬಂದು ರೂಮ್ಗೆ ಮಾಡೋರು ಈ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನಾಟ್ ಪ್ರಮೋಷನ್ ಏನಲ್ಲ. ಸೊ ನಾನು ಇದ್ದಿದ್ದು ರಿಯಾಲಿಟಿ ತೋರಿಸ್ತೀನಿ ಬರ್ರಿ. ಸೊ ನಾನು ಮಲ್ಲೂರಾಜ್ ವ್ಲಾಗ್ಸ್ ಅಂತೇಳಿ ನಿಮ್ಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಬಂದು ನನ್ನ ಉಜ್ಜೈನಲ್ಲಿ ಬಂದು ಎಲ್ಲೆಲ್ಲಿ ಓಡಾಡಿದ್ದೀನಿ, ಟೆಂಪಲ್ ದರ್ಶನ ಅದೆಲ್ಲ ತೋರಿಸ್ತಾ ಇದೀನಿ. ಬನ್ನಿ ಹೋಟೆಲ್ ತೋರಿಸ್ತೀನಿ. ಸೊ ನೋಡೋಣ, ಸಖತ್ತಾಗೈತಿ. ಸೊ ನಾನು ಇದನ್ನ AC ಬುಕ್ ಮಾಡ್ಕೊಂಡಿದ್ದೆ. ಸೊ ಆಗ ಸ್ವಲ್ಪ ಬಿಸಿ ಜಾಸ್ತಿ ಅಂತ ಹೇಳ್ಬಿಟ್ಟೆ. ಸೊ ಸಖತ್ ಭಾಳ ಇಷ್ಟ ಆಯ್ತು ನಂಗೆ ಮಾತ್ರ ಹೋಟೆಲ್. ಸೊ ಇನ್ನೊಂದು ವಾಶ್ರೂಮ್ ಕೂಡ ಮೇನ್ ನಾನು ಫಸ್ಟ್ ಬಂದ ತಕ್ಷಣ ನೋಡಿದೆ. ಸೊ ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಥರ ಇದ್ರೆ ಇರಾಕು ಇಷ್ಟ ಆಗುತ್ತೆ ಸ್ವಲ್ಪ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲ ನಿಮ್ಗೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ. ಸೊ ಇನ್ ಕೇಸ್ ಯಾರು ಬಂದ್ರೆ ಸೊ ಇಲ್ಲಿ ಒಂದು ಸತಿ ಟ್ರೈ ಮಾಡ್ರಿ. ವಿಸ್ತಾರ ಗೋಲ್ಡ್ ಅಂತ ಹೇಳ್ಬಿಟ್ಟು ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಸೊ ಇಲ್ಲಿಂದ ಟೆಂಪಲ್ ಜಸ್ಟ್ 1 ಕಿಲೋಮೀಟರ್. ಥ್ಯಾಂಕ್ ಯು.